ಬ್ರೇಕಿಂಗ್ ನ್ಯೂಸ್ ದೇಶದ ಕೋಟಿ ಕೋಟಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ರೈತರಿಗೆ ಭರ್ಜರಿ ಘೋಷಣೆಯ ಸಾಧ್ಯತೆ. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ರೈತರಿಗೆ ನೇರವಾಗಿ ಹಣಕಾಸಿನ ಲಾಭ ಕೊಡ್ತಾ ಇರುವ ಸುದ್ದಿ ಇದಾಗಿದೆ. ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ದೊಡ್ಡ ನಿರ್ಧಾರಗಳು ಇದಾಗಿದೆ. ಒಂದು ಕ್ಷಣವೂ ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಎಷ್ಟು ಲಾಭವನ್ನು ನೀಡಿದ್ದಾರೆ ಮತ್ತು ಎಷ್ಟು ಹಣವನ್ನು ರೈತರಿಗಾಗಿ ನೀಡ್ತಾ ಇದ್ದಾರೆ. ಕೇಂದ್ರ ಬಜೆಟ್ ರೈತರ ಒಂದು ಆರ್ಥಿಕ ನೆರವನ್ನು ಸುಧಾರಿಸುತ್ತಾ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಅನ್ನು ಮೊದಲನೇದು ತಿಳಿಸ್ತಾ ಇದ್ದೇನೆ. ರೈತರಿಗೆ ಹಣ ಹೆಚ್ಚಿಸುವ ಒಂದು ಸುಲಭವಾದ ದಾರಿಯನ್ನು ನೀಡ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಏನಂದ್ರೆ, ಕೇಂದ್ರ ಸರ್ಕಾರ 2025-26ನೇ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರಕ್ಕೆ ದಾಖಲೆ ಮಟ್ಟದ ಹಣ ಮೀಸಲು ಮಾಡುವ ಸಾಧ್ಯತೆ ಇದೆ. ಒಂದು ಕಡೆ ಈಗ ನೋಡೋದಾದ್ರೆ 2013-2014ರಲ್ಲಿ ಕೃಷಿಗೆ 21,000 ಕೋಟಿಯನ್ನು ಮಾತ್ರ ಮೀಸಲಾಗಿಟ್ಟಿತ್ತು. ಆದರೆ ಈಗ 2025-26ನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಈಗ 1.27 ಲಕ್ಷ ಕೋಟಿ ರೂಪಾಯಿಯನ್ನು ಕೂಡ ಮೀಸಲಾಗಿ ಇಟ್ಟಿದ್ದಾರೆ. ಅಂದ್ರೆ ರೈತರು ಈಗ ಸರ್ಕಾರದ ಒಂದು ಟಾಪ್ ಪ್ರಯಾರಿಟಿ ಆಗಿದೆ. ಇಲ್ಲಿ ಬ್ರೇಕಿಂಗ್ ನ್ಯೂಸ್ ಎರಡನೆಯದು, ಪಿಎಂ ಕಿಸಾನ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ. ಹೌದು ಸ್ನೇಹಿತರೆ, ಇಲ್ಲಿ ಈಗ ಬರ್ತಾ ಇದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅಂದ್ರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಹಣ ಹೆಚ್ಚಳ ಸಾಧ್ಯತೆ ನಡೀತಾ ಇದೆ. ವರ್ಷಕ್ಕೆ 6,000 ಕಂತುಗಳಲ್ಲಿ ಸಿಗ್ತಾ ಇತ್ತು. ಆದ್ರೆ ಇವಾಗ ಕೇಂದ್ರ ಬಜೆಟ್ ಮಂಡನೆದ ನಂತರ ಒಂದು ವರ್ಷಕ್ಕೆ 10,000ದಿಂದ 12,000ವರೆಗೂ ಹಣ ಸಿಗುತ್ತದೆ. ಇದು ರೈತರಿಗೆ ಒಂದು ಆರ್ಥಿಕ ನೆರವನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಒಂದು ಆರ್ಥಿಕ ಮತ್ತು ಬೆಳೆ ಖರ್ಚಿಗೆ ದೊಡ್ಡ ಸಹಾಯವಾಗುತ್ತದೆ. ಸಾಲದ ಅವಲಂಬನೆ ಕಡಿಮೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ನೇರವಾಗಿ ರೈತರ ಖಾತೆಗೆ ಹಣ ಜಮಾವಾಗುತ್ತದೆ ಮತ್ತು ಡಿಬಿಟಿ ಮೂಲಕವೇ ಈ ಒಂದು ಹಣ ರೈತರ ಖಾತೆಗೆ ಬರ್ತಾ ಇರುವಂತದ್ದು. ಮೂರನೇ ಬ್ರೇಕಿಂಗ್ ನ್ಯೂಸ್ ಯಾವುದು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಬ್ರೇಕಿಂಗ್ ನ್ಯೂಸ್ 3 ನೋಡೋದಾದ್ರೆ, ಫಸಲ ಬಿಮಾ ರೈತರಿಗೆ ಬಿಗ್ ಖರೀಫ್. ದೊಡ್ಡ ಅಪ್ಡೇಟ್ ಇದಾಗಿದೆ. ಫಸಲ ಬಿಮಾ ಯೋಜನೆ ಹೆಚ್ಚಿನ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ನಡೀತಾ ಇದೆ. ಅಂದ್ರೆ ಬೆಳೆ ಹಾನಿಗೆ ಮತ್ತು ಬೆಳೆ ಪರಿಹಾರಕ್ಕೆ ಹಣವು ಜಾಸ್ತಿಯಾಗಿ ಸಿಗ್ತಾ ಇದೆ. ರೈತರ ಒಂದು ಬೆಳೆಗಳು ಮಳೆಯಿಂದ ಆಗಿರ್ಬೋದು, ಬೆಂಕಿ ಮತ್ತು ಕೀಟ ರೋಗದಿಂದ, ಪ್ರಕೃತಿ ವಿಕೋಪದಿಂದ ಅವರ ಬೆಳೆಗಳು ನಾಶವಾದರೆ ಅಥವಾ ಹಾನಿಯಾದರೆ ಇಲ್ಲಿ ರೈತರಿಗೆ ಒಂದು ಹೆಚ್ಚಿನವಾಗಿ ಹಣವು ಸಿಗುವ ಸಾಧ್ಯತೆ ಈಗ ಈ ಒಂದು ಕೇಂದ್ರ ಬಜೆಟ್ ಮಂಡನೆಯ ನಂತರ ಗೊತ್ತಾಗುತ್ತದೆ. ಇದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ನಾಲ್ಕನೇ ಬ್ರೇಕಿಂಗ್ ನ್ಯೂಸ್ ಯಾವುದು ಅಂತ ನೋಡೋದಾದ್ರೆ, ರೈತರಿಗೆ ಕಡಿಮೆ ಬಡ್ಡಿ ಸಾಲ. ಅಂದ್ರೆ ಇದು ಕೂಡ ಬ್ರೇಕಿಂಗ್ ನ್ಯೂಸ್ ಕೂಡ ಆಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಮತ್ತೊಂದು ಬಲವಾಗಿದೆ. ಸರ್ಕಾರದ ಪ್ಲಾನ್ ನಡೀತಾ ಇದೆ. ಸಾಲದ ಮಿತಿ ಹೆಚ್ಚಳ ಮತ್ತು ಬಡ್ಡಿ ಕಡಿಮೆ ಆಗುತ್ತದೆ. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಬೀಜ ಮತ್ತು ರಸಗೊಬ್ಬರ ಮತ್ತು ಡೀಸೆಲ್ ಎಲ್ಲದಕ್ಕೂ ಕೂಡ ಸುಲಭವಾದ ದಾರಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಐದನೇ ಬ್ರೇಕಿಂಗ್ ನ್ಯೂಸ್ ನೋಡೋದಾದ್ರೆ, ಕೃಷಿ ಮೂಲ ಸೌಕರ್ಯಕ್ಕೆ ಭಾರಿ ಹೂಡಿಕೆ. ಗ್ರಾಮೀಣ ಭಾರತಕ್ಕೆ ಬಿಗ್ ಪೋಸ್ಟ್. ಹೆಚ್ಚುವರಿಯಾಗಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ನಡೀತಾ ಇದೆ. ಕೃಷಿ ಮೂಲ ಸೌಕರ್ಯಕ್ಕೆ ಭಾರಿ ಹೂಡಿಕೆ. ಅಂದ್ರೆ ಪ್ರತಿಯೊಂದು ಕೃಷಿಗೆ ಬೇಕಾಗಿರುವ ಮೂಲ ಸೌಕರ್ಯವನ್ನು ಸರ್ಕಾರವೇ ಅವರಿಗೆ ನೀಡುತ್ತದೆ ಮತ್ತು ಸಬ್ಸಿಡಿ ಆಗಿ ನೀಡುವ ಯೋಜನೆ ಆಗಿರ್ಬೋದು ಮತ್ತು ಸಾಲವನ್ನು ಕೊಡುವ ಯೋಜನೆ ಆಗಿರ್ಬೋದು, ಯಾವುದೇ ರೀತಿ ರೈತರಿಗೆ ನೀಡುವ ಯೋಜನೆಯಲ್ಲಿ ಈಗ ಸರ್ಕಾರದಿಂದ ಒಂದು ಬಿಗ್ ನ್ಯೂಸ್ ಕೂಡ ಬಂದಿರುವಂತದ್ದು ಮತ್ತು ಬ್ರೇಕಿಂಗ್ ನ್ಯೂಸ್ ಕೂಡ ಆಗಿರುವಂತದ್ದು. ಅಂದ್ರೆ ಕೇಂದ್ರ ಬಜೆಟ್ ಮಂಡನೆಯ ನಂತರ ರೈತರಿಗೆ ಈ ಒಂದು ಅವಕಾಶಗಳು ಸಿಗ್ತಾ ಇದ್ದಾವೆ. ಹಣವು ಕಡಿಮೆ ಇದ್ರೆ ಅದನ್ನು ಹೆಚ್ಚಳ ಮಾಡಿ ರೈತರ ಖಾತೆಗೆ ಹಣವನ್ನು ಹಾಕ್ತಾ ಇರುವ ಮಾಹಿತಿ ಕೂಡ ನಡೀತಾ ಇದೆ. ಇಲ್ಲಿ ಬಹಳಷ್ಟು ರೈತರಿಗೆ ಈ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಆರನೇ ಬ್ರೇಕಿಂಗ್ ನ್ಯೂಸ್ ಯಾವುದು ಅಂದ್ರೆ, ರೈತರಿಗೆ ಪಿಂಚಣಿ ಭದ್ರತೆ ಭವಿಷ್ಯವನ್ನು ಒದಗಿಸುತ್ತದೆ. ವೃದ್ಧ ರೈತರಿಗೆ ಸಿಹಿ ಸುದ್ದಿ ಇದಾಗಿದೆ. ರೈತರ ಪಿಂಚಣಿ ಯೋಜನೆಯಲ್ಲಿ ಹೊಸ ರೈತರ ಸೇರ್ಪಡೆ ಮಾಡುವ ಸಾಧ್ಯತೆ ನಡೀತಾ ಇದೆ. 60 ವರ್ಷದ ನಂತರ ಒಂದು ತಿಂಗಳಿಗೆ 3,000 ಹಣವನ್ನು ಪಿಂಚಣಿಯಾಗಿ ನೀವು ಪಡೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಹೊಸದಾಗಿ ನೀವು ಅರ್ಜಿ ಹಾಕೋದಿದ್ರೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಈಗ ಕೇಂದ್ರ ಬಜೆಟ್ ನಲ್ಲಿ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಬಿಗ್ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ರೈತರಿಗೆ ಏನು ಸಿಗ್ತಾ ಇದ್ದಾವೆ, ಒಟ್ಟಿಗೆ ಬ್ರೇಕಿಂಗ್ ನ್ಯೂಸ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹಣವು ಹೆಚ್ಚಳ ಆಗುವ ಸಾಧ್ಯತೆ ಬಹಳಷ್ಟಿದೆ. ಏಕೆಂದ್ರೆ ಬಹಳಷ್ಟು ರೈತರು ಮತ್ತು ರೈತ ಮುಖಂಡರು ಮತ್ತು ಹಾಗೆ ಹಲವಾರು ಸಚಿವರು ಕೂಡ ಈ ಒಂದು ಚರ್ಚೆಯನ್ನು ನಡೆಸಿ ಮೋದಿಜಿ ಅವ್ರಿಗೂ ಕೂಡ ಈ ಒಂದು ಮನವಿ ಮಾಡಿಕೊಂಡು
ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡೋದಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಬರೆದಿದ್ದಾರೆ. ಈಗ ಕೇಂದ್ರ ಬಜೆಟ್ ಮಂಡನೆಯಲ್ಲಿ ಈ ಒಂದು ಹಣವನ್ನು ಹೆಚ್ಚಳ ಮಾಡ್ತಾರಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಏಕೆಂದ್ರೆ ಇದು ಕೂಡ ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ಈ ಒಂದು ಅವಕಾಶ ಕಲ್ಪಿಸಿದ್ರೆ ಎಷ್ಟೋ ರೈತರಿಗೆ ಒಂದು ಆರ್ಥಿಕ ನೆರವು ಸಿಗುತ್ತದೆ ಮತ್ತು ಬೀಜ ಗೊಬ್ಬರ ಖರೀದಿಗೆ ಕೂಡ ಸಹಾಯವಾಗುತ್ತದೆ. ಈಗ ದುಬಾರಿ ಕಾಲವಾಗಿರುವ ಕಾರಣಗಳಿಂದ ಒಂದು ಸರ್ಕಾರ ಆರ್ಥಿಕವಾಗಿ ರೈತರಿಗೆ ನೀಡುವಂತಹ ಒಂದು ಅವಕಾಶವಾಗಿದೆ. ಮತ್ತು ಫಸಲ ಬಿಮಾ ಯೋಜನೆ ನೋಡಿದ್ವಲ್ಲ, ಆ ಒಂದು ಫಸಲ ಬಿಮಾ ಯೋಜನೆಯಲ್ಲೂ ಕೂಡ ಹಣವನ್ನು ಹೆಚ್ಚಳ ಮಾಡಿದ್ರೆ ಎಷ್ಟೋ ರೈತರಿಗೆ ಆರ್ಥಿಕ ನೆರವು ಸಿಗುತ್ತದೆ. ಕಡಿಮೆ ಬಡ್ಡಿ ದರ ಸಾಲ ಸಿಗುತ್ತದೆ ಮತ್ತು ಬೆಳೆ ರಕ್ಷಣೆ ಒದಗಿಸಲಾಗುತ್ತದೆ. ವೃದ್ಧಾಪ್ಯ ಪಿಂಚಣಿ ಯೋಜನೆ ಕೂಡ ಸಿಗ್ತಾ ಇರುವಂತದ್ದು. ಪಿಂಚಣಿ ಯೋಜನೆಯ ಹಣವನ್ನು ಕೂಡ ನೀವು ಪಡೆಯಲು ಈಗಾಗಲೇ ಅರ್ಜಿಯನ್ನು ಹಾಕಿಲ್ಲ ಅಂದ್ರೆ ಬೇಗ ಬೇಗ ಅರ್ಜಿಯನ್ನು ಹಾಕಿ ಈ ಒಂದು ಯೋಜನೆಯ ಪಿಂಚಣಿಯನ್ನು ಪಡೆದುಕೊಳ್ಳಿ. ಇಲ್ಲಿ ವೃದ್ಧಾಪ್ಯ ಪಿಂಚಣಿ ಯೋಜನೆ ಮಾಹಿತಿ ನಿಮ್ಗೆ ಬೇಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಬಿಗ್ ಅಪ್ಡೇಟ್ ಆಗಿರುವ ಕಾರಣಗಳಿಂದ, ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿರುವ ಕಾರಣಗಳಿಂದ ನಾನು ಕೂಡ ರೈತರಿಗೆ ತಿಳಿಯಬೇಕೆಂದು ಕೂಡ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ಬ್ರೇಕಿಂಗ್ ನ್ಯೂಸ್ ಮಾತ್ರವಲ್ಲ, ಇದು ರೈತರ ಬದುಕಿಗೆ ಒಂದು ದೊಡ್ಡ ಭರವಸೆ ಆಗಿದೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡುತ್ತಾ ಸರ್ಕಾರ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಕೇಂದ್ರ ಸರ್ಕಾರ ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಯನ್ನು ಮಾಡಲು ಆರಂಭಿಸುತ್ತದೆ. ಅಲ್ಲಿ ರೈತರಿಗೆ ಯಾವ ಒಂದು ಅವಕಾಶವನ್ನು ಕಲ್ಪಿಸುತ್ತಾರೆ, ರೈತರಿಗೆ ಯಾವ ಹೊಸ ಯೋಜನೆಯನ್ನು ಜಾರಿಗೆ ತರುತ್ತಾರೋ ಆ ಒಂದು ಮಾಹಿತಿಯನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡಲಿ ಸರ್ಕಾರ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಏಕೆಂದ್ರೆ ರೈತರ ಆರ್ಥಿಕ ನೆರವಕ್ಕೆ ಈ ಒಂದು ಹಣ ಹೆಚ್ಚಳ ಅವಶ್ಯಕತೆ ಇದೆ, ಅದರಿಂದ ಹೇಳ್ತಾ ಇರುವಂತದ್ದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಹಣ ಹೆಚ್ಚಳ ಆಗ್ಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವುದೇ ಒಂದು ಹೊಸ ಬಿಗ್ ಅಪ್ಡೇಟ್ ಬಂದ್ರು ನಾನು ಆದಷ್ಟು ಬೇಗ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಈ ಸರಿ 2025-26ನೇ ಸಾಲಿನಲ್ಲಿ ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ನಾವು ಹೇಳ್ತೇವೆ.